ಪ್ರಿಯ ಬಂಧುಗಳೇ, 1491ರಲ್ಲಿ ಸ್ಪೇನ್ ದೇಶದ ಲೊಯೋಲಾ ಎಂಬಲ್ಲಿ ಜನಿಸಿದ ಇಗ್ನಾಸಿ ತಂದೆಯಂತೆ ತಾನು ಒಬ್ಬ ವೀರ ಸೈನಿಕನಾಗಬೇಕು ಎಂಬ ಕನಸನ್ನು ಕಂಡಿದ್ದ. ಮಗುವಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡ ಈತನು 16ನೇ ವಯಸ್ಸಿನಲ್ಲಿ ತಂದೆಯನ್ನು ಕೂಡ ಕಳೆದುಕೊಳ್ಳುತ್ತಾನೆ. ಸೈನಿಕನಾಗುವ ಮತ್ತು ಸೇನೆಯಲ್ಲಿ ಉತ್ತಮ ಸ್ಥಾನಮಾನವನ್ನು ಗಳಿಸಿಕೊಳ್ಳುವ ಆಸೆಯು ಆತನ ಜೀವನಕ್ಕೆ ಒಂದು ತಿರುವನ್ನು ನೀಡಿತು. ಕತ್ತಿವರಸೆ, ಜೂಜಾಟವೆಂಬ ಚಟಗಳಿಗೆ ಬಲಿಯಾಗಿದ್ದ ಇವರು ಮುಂದೊಮ್ಮೆ ಮಹಾನ್ ಸಂತನಾಗಿ ಯೇಸು ಸಭೆಯನ್ನು ಸ್ಥಾಪಿಸುತ್ತಾರೆ. ಆ ಸಭೆಯ ಸದಸ್ಯರನ್ನು ಜೆಸುಯಿಟರು ಎಂದು ಕರೆಯಲಾಗಿದೆ. ಮುಂದೆ ಶಿಕ್ಷಣ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪನ್ನು ಬೀರಿ ಹಲವರ ಬದುಕನ್ನು ಉಜ್ವಲವಾಗಿಸಲು, ಅವರ ಕಣ್ಣೀರನ್ನು ಒರೆಸಲು ಕಾರಣರಾದರು ಜೆಸುಯಿಟರು. ಪ್ರತಿ ವರ್ಷ ಜುಲೈ 31ರಂದು ಲೊಯೋಲದ ಸಂತ ಇಗ್ನಾಸಿಯವರ ಹಬ್ಬವನ್ನು ಆಚರಿಸಲಾಗುತ್ತದೆ. ಹಬ್ಬಕ್ಕೆ ಪೂರ್ವ ಸಿದ್ಧತೆಯಾಗಿ ಸಂತ ಇಗ್ನಾಸಿಯವರಿಗೆ ಸಮರ್ಪಿಸಲಾಗಿರುವ ಉದಾರತೆಯ ಪ್ರಾರ್ಥನೆಯ ಮೇಲೆ ಈ 9 ದಿನಗಳ ನವೀನ ಪ್ರಾರ್ಥನೆಯಲ್ಲಿ ನಾವು ಧ್ಯಾನಿಸೋಣ.